ಈ ತರ ಆಕ್ಷನ್ ಆಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಹಲೋ ಗೈಸ್, ಎಲ್ರು ನಮಸ್ಕಾರ ದೇವ್ರ ಅಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ವಿಷಯ ಅಂದ್ರೆ ಅನ್ನೋದು ಬ್ರದರ್ ಬರ್ತಾ ಅಂತ ನಾ ಹೋಗ್ತಾ ಇದೀನಿ ಸೆಡಮ್ಗೆ. ಆ ರಾತ್ರಿ ನಾನು ನೋಡಿದ್ರೆ 90 ಸ್ಪೀಡ್ಗೆ ನನ್ ಕಣ್ಣಲ್ಲಿ ಬರ್ತಾ ಇದೆ ಪರ ಅಂತ ಕಣ್ಣೀರು ಅನ್ನೋದು ಪಕ್ಕದಲ್ಲಿದ್ರೆ ಚಳಿ ಆ ಚಳಿಯಲ್ಲಿ ಹೋಗ್ತಾ ಇದೀನಿ ನಾನು ಸೆಡಮ್ಗೆ. ನಾನೇನೋ ಸೇಡಮ್ ಹೋಗುವಾಗ ಟೈಮ್ ಅನ್ನೋದು 9:57 ಆಗ್ಬಿಟ್ಟು ಟೈಮ್ ಆದ್ರೆ ಆಗ್ಲಿ ಬಿಡಿ ಅಂತ ನಾನ್ ಬಿಡ್ತಾ ಇದೀನಿ ಕೈಗಳನ್ನ. ಕೈ ಬಿಡೋಷ್ಟ್ರಲ್ಲಿ ನಮ್ ಗಾಡಿ ಅನ್ನೋದು ಎಲ್ಲಿಗೆ ಹೋಗ್ಬಿಟ್ಟಿತ್ತು. ಗುಡ್ ಬೈ ಗಯಾ ಇರ್ಲಿ ಬಿಡಿ ಅನ್ನೋಷ್ಟ್ರಲ್ಲಿ ಸೆಡಂಗ್ ಬಂದೇ ಬಿಟ್ಟೆ. ಅಂತೂ ಇಂತೂ ನಮ್ ಬಸವೇಶ್ವರ ಸರ್ಕಲ್ ಬಂದೇ ಬಂತು. ಬಸವೇಶ್ವರ ಸರ್ಕಲ್ ನ ಸರಿಯಾಗಿ ನೋಡ್ಕೊಂಡು ಆಯ್ತು. ಆಮೇಲೆ ಬ್ರದರ್ ಏನೋ ಬಂದೇ ಬಿಟ್ಟಿದ ಅಂತ ರೈಲ್ವೆ ಸ್ಟೇಷನ್ ಬಂದೇ ಬಿಟ್ಟೆ. ಅಷ್ಟರಲ್ಲಿ ಆಗ್ಬಿಟ್ಟಿತ್ತು 10:14. ನಾನೇನೋ ಬ್ರದರ್ ಬಂದಿದೆ ಅಂತ ನೋಡೋಷ್ಟ್ರಲ್ಲಿ ಈ ಅಣ್ಣ ಸಿಕ್ಕೇ ಬಿಟ್ಟ. ಈ ಅಣ್ಣ ಹತ್ರ ಮಾತ್ರ ಅಷ್ಟರಲ್ಲಿ ಬ್ರದರ್ ಬಂದೇ ಬಿಟ್ಟ. ಅಣ್ಣನಿಗೊಂದು ಸೆಕೆಂಡ್ ಕೊಟ್ಟೆ ಬಿಟ್ಟೆ, ವೆಲ್ಕಮ್ ಟು ಇಂಡಿಯಾ ಅಂತ. ನಾನ್ ವಿಡಿಯೋ ಮಾಡ್ತಾ ಅಂತ ಅಣ್ಣ ಹಾಯ್ ಅಂತ ಹೇಳಬಿಟ್ಟ. ಅಣ್ಣ ಅನ್ನೋದು ಹೇಳಬಿಟ್ಟ ಹಸು ಆಗಿದೆ, ಫಸ್ಟ್ 5 ಸ್ಟಾರ್ ಹೋಟೆಲ್ ನಡಿ ಅಂತ. ಅಣ್ಣನಿಗೆ ಅನ್ನೋದು ಹಸು ಆಗಿದೆ ಅಂತ ಫಸ್ಟ್ ಹೋಟೆಲ್ ಕರ್ಕೊಂಡು ಹೋಗಿ ಬ್ರದರ್ ನಾನು ಸರಿಯಾಗಿ ತಿನ್ಕೊಂಡು ಮತ್ತೆ ಹೋಗ್ತಾ ಇದೀನಿ ನಮ್ಮ ಪಯಣ ಮನೆ ಕಡೆ ಅಂತ. ಕಾರ್ ಪಾರ್ಕಿಂಗ್ ಜಾಗ ಇಲ್ಲ ಅಂತ ನಮ್ಮ ಅಣ್ಣ ಅನ್ನೋದು ಕಾರ್ ಮಧ್ಯದಲ್ಲಿ ನಿಲ್ಸಿ ಬಿಟ್ಟಿದ್ದ. ಈ ಅಣ್ಣನ ಕಾರ್ ಸರಿಯಾಗಿ ನೋಡ್ಕೊಂಡು ಚಳಿ ಅನ್ನೋ ಜಾಸ್ತಿ ಇದೆ ಅಂತ ಟವಲ್ ಅನ್ನು ಸರಿಯಾಗಿ ಸುತ್ಕೊಂಡು ಹೋಗ್ತಾ ಇದೀವಿ ನಮ್ಮ ಪಯಣ ಮನೆ ಕಡೆ. ಅಷ್ಟಕ್ಕೆ ಊರಿಗೆ ಬಂದೇ ಬಿಟ್ಟಿವಿ ಅಂತ ಅನ್ಕೊಂಡು ಬ್ರದರ್ ಅನ್ನೋದು ಮನೆ ಕಡೆ ಡ್ರಾಪ್ ಮಾಡ್ಕೊಂಡು ನಾನೇನೋ ವಿಡಿಯೋ ಮಾಡ್ತಾ ಇದ್ದ ಬ್ರದರ್ ನಕ್ಕೊಂಡು ಬ್ರದರ್ನ ಸರಿಯಾಗಿ ಡ್ರಾಪ್ ಮಾಡ್ಕೊಂಡು ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ನಾನು ಹೋಗ್ತಾ ಇದೀನಿ ಮತ್ತೆ ನಮ್ಮ ಮನೆ ಕಡೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಈ ಬ್ಲಾಗ್ ಅನ್ನು ಇಷ್ಟ ಲೈಕ್ ಅಂಡ್ ಫಾಲೋ ಮಾಡಿ ಅಂತ ಹೇಳ್ತಾ ಬರೀ ಇಂತದೆಯಾ ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ ಸಿಗೋಣ. ಟೇಕ್ ಕೇರ್, ಬೈ ಅಂತ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.